ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ 2025 ಡಿಸೆಂಬರ್ 15ರಿಂದ 31ರವರೆಗಿನ ಮೇಷರಾಶಿಯವರ ಫಲಗಳನ್ನು ತಿಳಿಯೋಣ. ಮೇಷರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದುವರೆಗೂ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಮೇಷರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ, ಆರೋಗ್ಯ ಅದ್ಭುತವಾಗಿರುತ್ತವೆ. ಅನೇಕ ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಲ್ಲಿರ್ತಕ್ಕಂತಹವರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆಯನ್ನು ಕಾಣ್ತಾರೆ. ಇನ್ನು ಮುಖ್ಯವಾಗಿ ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ, ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಕೆಲವೊಂದು ಎಚ್ಚರಿಕೆಗಳನ್ನು ಪಾಲಿಸಲೇಬೇಕು. ಇಲ್ಲವಾದರೆ ಆರ್ಥಿಕವಾಗಿ ಬಹಳಷ್ಟು ನಷ್ಟ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ನಾನು ಈ ವಿಚಾರವನ್ನು ಈ ಹಿಂದೆಯೂ ಸಹ ಈ ಡಿಸೆಂಬರ್ ತಿಂಗಳ ಮಾಸ ಫಲಗಳಲ್ಲಿ ತಿಳಿಸಿದ್ದೇನೆ. ಆದರೂ ಸಹ ಇನ್ನೊಂದು ಬಾರಿ ಈ ವಿಚಾರವನ್ನು ನಿಮ್ಮೊಂದಿಗೆ ತಿಳಿಸ್ಕೊಡ್ತೇನೆ. ಈ ಡಿಸೆಂಬರ್ನ ಕೊನೆಯ 15 ದಿನಗಳು ಆರ್ಥಿಕ ಸ್ಥಿತಿ ಉತ್ತಮವಾಗಿರ್ತವೆ. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸಮಯಕ್ಕೆ ಸರಿಯಾಗಿ ಯಾವುದೋ ಒಂದು ಮಾರ್ಗದಲ್ಲಿ ನಿಮಗೆ ಧನ ಲಾಭವಿರ್ತದೆ. ಆದರೆ ಈ ಸಮಯ ನೀವು ಯಾವುದೇ ವ್ಯಕ್ತಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದು, ಅಂದರೆ ಸಾಲವಾಗಿ ಹಣವನ್ನು ಕೊಡುವುದಾಗಲಿ ಅಥವಾ ನಿಮಗೆ ತಿಳಿದಿರತಕ್ಕಂತಹ ವ್ಯಕ್ತಿಗಳಿಗೆ ಅನುಕೂಲ ಅಥವಾ ಸಹಾಯ ಮಾಡುವ ಉದ್ದೇಶದಿಂದ ಹಣವನ್ನು ಯಾರಿಗಾದರೂ, ಅಂದರೆ ಇತರರಿಗೆ ನೀವು ಹಣವನ್ನು ನೀಡೋದ್ರಿಂದ ನೀವು ನಷ್ಟವನ್ನು ಕಂಡಿದ್ದೀರಿ. ಅಂದರೆ ನೀವು ಕೊಟ್ಟಂತಹ ಹಣ ಮರಳಿ ನಿಮಗೆ ಹಿಂತಿರುಗಿ ಬರ್ತಕ್ಕಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತವೆ. ಅಥವಾ ಆ ಹಣ ಮರಳಿ ನಿಮಗೆ ಬರಲು ಹೆಚ್ಚಿನ ಸಮಯವನ್ನು ಸಹ ತೆಗೆದುಕೊಳ್ಳಬಹುದು. ಕೊಟ್ಟಂತಹ ಹಣವನ್ನು ಮರಳಿ ಪಡೆಯಲು ನೀವು ಸಾಕಷ್ಟು ಸಾಹಸವನ್ನೇ ಮಾಡಬೇಕಾಗ್ತದೆ. ಈ ಡಿಸೆಂಬರ್ 15ರಿಂದ 31ರವರೆಗಿನ ಸಮಯದಲ್ಲಿ ಯಾವುದಾದರೂ ಭೂ ಸಂಬಂಧಿತ ಅಥವಾ ನಿಮ್ಮ ಹಿರಿಯರ ಯಾವುದಾದರೂ ಪ್ರಾಪರ್ಟಿಗಳಿಂದ ಧನಲಾಭವನ್ನು ಕಾಣ್ತಕ್ಕಂತಹ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿರುತ್ತವೆ. ಈ ಸಮಯದಲ್ಲಿ ಆಕಸ್ಮಿಕ ಧನಲಾಭ ಪಡೆಯತಕ್ಕಂತಹ ಹೆಚ್ಚಿನ ಅವಕಾಶಗಳಿರುತ್ತವೆ. ಆದರೆ ಮೊದಲೇ ಹೇಳಿದ ಹಾಗೆ ಹಣವನ್ನು ಇತರರಿಗೆ ನೀಡದೆ ಯಾವುದಾದರೂ ಉಳಿತಾಯ ಮಾಡ್ತಕ್ಕಂತಹ ಯೋಜನೆಗಳಲ್ಲಿ, ಅಂದರೆ ಬಾಂಡ್ಸು, ಫಿಕ್ಸೆಡ್ಡು ಅಥವಾ ಚಿನ್ನಾಭರಣಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಹೆಚ್ಚಿನ ರಿಟರ್ನ್ಸ್ ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಇನ್ನು ಕುಟುಂಬದಲ್ಲಿ ಪ್ರತಿ ಸದಸ್ಯರು ಸಹ ನಿಮಗೆ ಗೌರವ ಮತ್ತು ಪ್ರೀತಿಯನ್ನು ನೀಡ್ತಾರೆ. ಕುಟುಂಬದಲ್ಲಿ ಒಳ್ಳೆಯ ಶಾಂತ ರೀತಿಯ ವಾತಾವರಣ ಕೂಡಿ ಬರ್ತವೆ. ಡಿಸೆಂಬರ್ನ ಕೊನೆಯ ವಾರ ಯಾವುದಾದರೂ ಶುಭ ಕಾರ್ಯಗಳ ನಿಮಿತ್ತ ಅಥವಾ ಧಾರ್ಮಿಕ ಕ್ಷೇತ್ರಗಳ ಪ್ರವಾಸಕ್ಕಾಗಿ ಕುಟುಂಬದೊಂದಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಉದ್ಯೋಗದಲ್ಲಿರ್ತಕ್ಕಂತಹ ಮೇಷರಾಶಿಯವರು ಬಹಳಷ್ಟು ಅನುಕೂಲಗಳನ್ನು ಕಾಣಲಿದ್ದೀರಿ. ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಈ ಹಿಂದೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿದ್ದಂತಹ ಕೆಲವೊಂದು ಸಮಸ್ಯೆಗಳು ನಿಮಗೆ ದೂರವಾಗುತ್ತೆ ಅಂತ ಹೇಳಬಹುದು. ನಿಮ್ಮ ಸಹೋದ್ಯೋಗಿಗಳ ಮತ್ತು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಪ್ರತಿ ಕಾರ್ಯದಲ್ಲಿಯೂ ಸಹ ಸಹಕಾರವನ್ನು ಕೊಡ್ತಾರೆ. ಈ ಸಮಯ ನಿಮ್ಮ ಶ್ರಮವನ್ನು ನಿಮ್ಮ ಮೇಲಾಧಿಕಾರಿಗಳು ಗುರುತಿಸುವಂತಹ ಸಾಧ್ಯತೆಗಳಿರುತ್ತವೆ. ಕೆಲವರಿಗೆ ಅರ್ಹತೆಯುಳ್ಳ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಭಾರೀ ಅನುಕೂಲಗಳಾಗ್ತಕ್ಕಂತಹ ಸಾಧ್ಯತೆಗಳಿವೆ. ಇನ್ನು ಈ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಈ ತಿಂಗಳ ಕೊನೆಯಲ್ಲಿ, ಅಂದರೆ ಆಲ್ಮೋಸ್ಟ್ 23ರಿಂದ 31ರವರೆಗಿನ ಮಧ್ಯಕಾಲದಲ್ಲಿ ದೂರ ಪ್ರಯಾಣ ಮಾಡಿ ನಿಮ್ಮ ಉದ್ಯೋಗವನ್ನು ಮಾಡಬೇಕಾದಂತಹ ಸಾಧ್ಯತೆಗಳನ್ನು ಕಾಣಬಹುದು. ಮೇಷರಾಶಿಯ ವಿದ್ಯಾರ್ಥಿಗಳು ಯಾರಾದರೂ, ಮುಖ್ಯವಾಗಿ ಈ UG PG ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಕಾಂಪಿಟೇಟಿವ್ ಪರೀಕ್ಷೆಗಳು ನಡೆಯೋದಿದ್ದಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸಬಹುದು. ನಿಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ತಾವು ಯಶಸ್ವಿ ಆಗ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಅಂತ ಹೇಳಬಹುದು. ಇನ್ನೂ ಕೆಲವರಿಗೆ, ಅಂದರೆ ಈ 15ರ ವಯಸ್ಸಿನ ಒಳಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು. ಅನ್ಯ ವಿಚಾರಗಳಲ್ಲಿ ಆಸಕ್ತಿ ಕೊಡೋದನ್ನು ಕಾಣ್ತೀವಿ. ಹೆಚ್ಚಾಗಿ ಈ TV ನೋಡುವುದಾಗಲಿ, ಈ ಮೊಬೈಲ್ ಫೋನ್ ಬಳಕೆ ಮಾಡೋದಾಗಲಿ, ಇವುಗಳಿಂದ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆಯಾಗಬಹುದು. ಸೊ ಮನೆಯಲ್ಲಿ ಹಿರಿಯರು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡ್ತಕ್ಕಂತಹದ್ದು ಸೂಕ್ತ.
ಡಿಸೆಂಬರ್ 15ರಿಂದ 31ರವರೆಗಿನ ಸಮಯದಲ್ಲಿ ಮೇಷರಾಶಿಯ ವ್ಯಾಪಾರ ಬಿಸ್ನೆಸ್ ವಿಚಾರದಲ್ಲಿ ಹೆಚ್ಚಿನ ಲಾಭಾಂಶ ಕಾಣುವುದರಲ್ಲಿ ಯಾವುದೇ ಸಂಶಯವಿರೋದಿಲ್ಲ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಈ ಸಮಯ ಹೆಚ್ಚಿನ ಅನುಕೂಲಗಳು ಮತ್ತು ಶುಭ ಫಲಗಳು ಕಾಣ್ತೀವಿ. ವಿಶೇಷವಾಗಿ ಈ ಸಿಹಿ ತಿಂಡಿಗಳು, ಬೇಕರಿ, ಹೋಟೆಲ್ ಮತ್ತು ಈ ಬಟ್ಟೆ ವ್ಯಾಪಾರಗಳಲ್ಲಿ ತೊಡಗಿರ್ತಕ್ಕಂತಹ ಮೇಷರಾಶಿಯ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭಾಂಶಭರಿತ ವ್ಯವಹಾರಗಳು ನಡೆಯುತ್ತವೆ. ಈ ಹಿಂದೆ ಡಿಸೆಂಬರ್ನ ಮಾಸ ಫಲಗಳಲ್ಲಿ ಅಂದರೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿವಾಹ ಪ್ರಯತ್ನದಲ್ಲಿರ್ತಕ್ಕಂತಹ ಮೇಷರಾಶಿಯ ಯುವಕ ಯುವತಿಯರಿಗೆ ವಿವಾಹ ಸಂಬಂಧಗಳು ಕೂಡಿ ಬರುತ್ತವೆ. ಈ ಸಮಯ ವಿವಾಹ ಪ್ರಯತ್ನಗಳು ಯಶಸ್ವಿಯಾಗಿ ವಿವಾಹ ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿರುತ್ತವೆ. ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ 9, ಅದೃಷ್ಟದ ವರ್ಣ ಬಿಳಿ, ಅದೃಷ್ಟದ ವಾರ ಸೋಮವಾರ ಮತ್ತು ಗುರುವಾರ. ಇದಿಷ್ಟು ಮೇಷರಾಶಿಯವರ ಫಲಗಳು. ವೀಕ್ಷಕರೇ, ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.